ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಪುಷ್ಪ ಮತ್ತು KGF ಈ ಎರಡು ಫಿಲ್ಮ್ಗಳ ಮಧ್ಯೆ ಇರುವ ಸಿಮಿಲಾರಿಟೀಸ್ಗಳನ್ನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪ 1 ಮತ್ತು ಪುಷ್ಪ 2 ಈ ಎರಡು ಮೂವಿಗಳ ಮಧ್ಯೆ ಇರುವ ಸಿಮಿಲಾರಿಟೀಸ್ಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲಲ್ಲಿ ಇರೋ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ಎಲ್ಲರೂ ನನ್ನ ಕಂಟೆಂಟನ್ನು ಇಷ್ಟಪಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಪುಷ್ಪ 1ನಲ್ಲಿ ಯಾವಾಗ ರಕ್ತಚಂದನನ ಲಾರಿಯಲ್ಲಿ ತಗೊಂಡೋಗಿ ನೀರಿಗೆ ಹಾಕ್ತಾನೆ, ಅದನ್ನ ಬಾಯಿ ಬಿಡ್ಸೋಕೆ ಪುಷ್ಪನ್ನ ಪೊಲೀಸರು ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾರೆ. ಆಮೇಲೆ ಪೊಲೀಸರಿಗೆ ದುಡ್ಡು ಕೊಟ್ಟು ಪುಷ್ಪ ಬೇಲ್ ತಗೊಂಡ್ ಬರ್ತಾನೆ. ಇದೇ ರೀತಿ ನೀವು ಪಾರ್ಟ್ 2 ನೋಡಿದಾಗ ಬನ್ವರ್ ಸಿಂಗ್ ಶೆಖಾವತ್ ಪುಷ್ಪನ್ನ ಕೆಲಸದವರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಕರ್ಕೊಂಡು ಹೋಗ್ತಾನೆ. ಆಗ ಪುಷ್ಪ ಬಂದು ಎಲ್ಲಾ ಪೊಲೀಸ್ಗೂ ದುಡ್ಡು ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾನೆ. 2ರ ಸ್ಟಾರ್ಟಿಂಗ್ ನಲ್ಲೂ ಕೆಲಸದವರು ಅರೆಸ್ಟ್ ಆಗಿ ಆಮೇಲೆ ಸಿಂಡಿಕೇಟ್ ಓನರ್ ಬಂದು ಅವರನ್ನ ಪೊಲೀಸ್ಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ. ನಂಬರ್ 2, ಪುಷ್ಪ 1ನಲ್ಲಿ ಮಂಗಳಂ ಸೀನು ಗೋಡೌನಲ್ಲಿ ಸರ್ಕಿದೆ ಅಂತ ಯಾವಾಗ ಪೊಲೀಸ್ನವರಿಗೆ ಗೊತ್ತಾಗುತ್ತೋ ಆಗ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಆದ್ರೆ ಜಾಲಿ ರೆಡ್ಡಿ ರಾತ್ರಿನೇ ಶಿಫ್ಟ್ ಮಾಡಬೇಕಾಗಿದ್ದ ಸರ್ಕನ್ನ ಬೆಳಗ್ಗೆ ಆದ್ರೂ ಶಿಫ್ಟ್ ಮಾಡಿರಲ್ಲ. ಆಗ ಪುಷ್ಪಗೆ ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದಾಗ ಅವನು ಒಂದು ಸರ್ಕನ್ನು ಪೊಲೀಸ್ ಕೈಗೆ ಸಿಗ್ದಾಗೆ ಮಾಡ್ತಾನೆ. ಈ ಸೀನ್ ಮಾತ್ರ ಅಲ್ಲ, ಪುಷ್ಪ ಲಾರಿಯಲ್ಲಿರೋ ಸರ್ಕನ್ನು ಕೂಡ ಪೊಲೀಸರ ಕೈಗೆ ಸಿಗ್ದಾಗೆ ಮಾಡ್ತಾನೆ. ಪಾರ್ಟ್ 2ನಲ್ಲಿ ಇಂಟರ್ವಲ್ ನ ನಂತರ ಬರೋ ಸೀನ್ ನಲ್ಲಿ ಪುಷ್ಪ ಬನ್ವರ್ ಸಿಂಗ್ ಶೆಖಾವತ್ಗೆ ಚಾಲೆಂಜ್ ಮಾಡಿರೋ ಹಾಗೆ ಶೆಖಾವತ್ಗೆ 1 ಪೀಸ್ ಕೂಡ ಸಿಗದೇ ಇರೋ ಹಾಗೆ ಮರಗಳನ್ನ ಸಾಗಿಸ್ತಾನೆ. ಇಲ್ಲಿ ಪುಷ್ಪ 2 ಸೀನ್ ನಲ್ಲೂ ಸರ್ಕನ್ನ ಪೊಲೀಸರಿಗೆ ಸಿಗೋಕ್ ಬಿಡಲ್ಲ. ನಂಬರ್ 3, ಪಾರ್ಟ್ 1ನಲ್ಲಿ ಪುಷ್ಪ ಯಾವಾಗ ನೀರಿಗೆ ಹಾಕಿರೋ ರಕ್ತಚಂದನನ ಜಾಲಿ ರೆಡ್ಡಿಗೆ ತೋರಿಸ್ತಾನೋ ಆಗ ರಕ್ತಚಂದನ ಸಿಕ್ಕಿದ್ಮೇಲೆ ಜಾಲಿ ರೆಡ್ಡಿ ಪುಷ್ಪಗೆ ಆಟೋದಲ್ಲಿ ಬಾ ಅಂತ 100 ರೂಪಾಯಿ ಕೊಟ್ಟು ಹೋಗ್ತಾನೆ. ಆದ್ರೆ ಪುಷ್ಪ 5 ಲಕ್ಷ ಕೊಟ್ಟು ಜಾಲಿ ರೆಡ್ಡಿ ಹತ್ರ ಇದ್ದ ಕಾರನ್ನ ತಗೊಳ್ತಾನೆ. ಸೇಮ್ ಪಾರ್ಟ್ 2ನಲ್ಲೂ ಪುಷ್ಪ ಯಾವಾಗ ಇಂಟರ್ನ್ಯಾಷನಲ್ ಡೀಲ್ಗೆ ಹೋಗ್ತಾನೋ ಆಗ ಪುಷ್ಪ ಗುಟ್ಕ ತಿನ್ನೋದನ್ನ ನೋಡಿ ಇವನು ಪುಷ್ಪನ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ. ಆದ್ರೆ ಪುಷ್ಪ ಅವನ ಪವರ್ನ ತೋರಿಸಿದ್ಮೇಲೆ ಅವನ ಹೆಲಿಕಾಪ್ಟರ್ನ 100 ಕೋಟಿ ಕೊಟ್ಟು ತಗೊಂಡೋಗ್ತಾನೆ. ಈ ಸೀನ್ ನಲ್ಲಿ ಪುಷ್ಪ ಅಂಡರ್ ಎಸ್ಟಿಮೇಟ್ ಮಾಡೋರ್ಗಿಂತ ಮೇಲ್ ಹೋಗ್ತಾನೆ. 2 ಸೀನ್ ನಲ್ಲಿ ಬೆಲೆಗಿಂತ ಜಾಸ್ತಿ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾನೆ. ನಂಬರ್ 4, ಪುಷ್ಪ ಪಾರ್ಟ್ 1ನಲ್ಲಿ ಯಾವಾಗ ಮಂಗಳಂ ಸೀನು ಎಲ್ಲರಿಗೂ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಅವನು ಮಂಗಳಂ ಸೀನನ್ನ ಬಿಟ್ಟು ಅವ್ರಿಗಿಂತ ಮೇಲಿರೋ ಚೆನ್ನೈ ಮುರುಗನ ಹತ್ರ ಹೋಗ್ತಾನೆ ರಕ್ತಚಂದನನ ಮಾರೋಕೆ. ಸೇಮ್ ಪುಷ್ಪ 2ನಲ್ಲೂ ಅವನು ಚೆನ್ನೈ ಮುರುಗ ಹಾಗೆ ಬೇರೆ ನ್ಯಾಷನಲ್ ಡೀಲರ್ಸ್ ನ ಬಿಟ್ಟು ಇಂಟರ್ನ್ಯಾಷನಲ್ ಡೀಲಿಂಗ್ ಅಂತ ಇವನ ಹತ್ರ ಬರ್ತಾನೆ. ಅಂದ್ರೆ 2 ಮೂವಿಗಳಲ್ಲಿ ಪುಷ್ಪ ಅವನ ರೇಂಜ್ ಅನ್ನ ಇನ್ಕ್ರೀಸ್ ಮಾಡ್ತಾನೆ. ಮಂಗಳಂ ಸೀನಣ್ಣಕ್ ನಾವು ಮಾರಿದ್ರ ಟನ್ಗೆ 50 ಲಕ್ಷ, ಸೀನಣ್ಣು ಮಾರೋ ಮುರುಗನಕ್ ನಾವು ಮಾರಿದ್ರೆ ಟನ್ನಕ್ಕೆ 1.5 ಕೋಟಿ. ಅದೇ ಮುರುಗನ್ ಮಾರೋ ಅವನ ಹತ್ರಕ್ಕೆ ನಾವೇನಾದ್ರೂ ಹೋದ್ರೆ ನಿನ್ ದೃಷ್ಟಿ ಸ್ಟೇಟ್ ಬಾರ್ಡರ್ ಹತ್ರನೇ ನಿಂತೋಗ್ಬಿಟ್ಟದೆ. ಈ ಪುಷ್ಪಗನ್ ಕಣ್ಣು ದೇಶ ದಾಟ್ಕೊಂಡು ಹೋಗದೆ. ನಂಬರ್ 5, ಪಾರ್ಟ್ 1ನಲ್ಲಿ ಪುಷ್ಪಗಿರೋ ಎಲ್ಲ ಚಾಲೆಂಜಸ್ಗಳು ಮುಗಿದ್ಮೇಲೆ ಅವನು ಸಿಂಡಿಕೇಟ್ ಓನರ್ ಆಗಿ ಎಲ್ಲ ಸರಿ ಇರಬೇಕಾದ್ರೆ ಕೊನೆಗೆ ಬನ್ವರ್ ಸಿಂಗ್ ಶೆಖಾವತ್ ಅನ್ನೋ ಹೊಸ ವಿಲನ್ ನ ಇಂಟ್ರೊಡಕ್ಷನ್ ಮಾಡುತ್ತಾರೆ. ಇದೇ ಪಾರ್ಟ್ 2ಗೆ ಲೀಡ್ ಆಗಿರುತ್ತೆ. ಪಾರ್ಟ್ 2ನಲ್ಲೂ ಕೂಡ ಪುಷ್ಪಗೆ ಎಲ್ಲ ಚಾಲೆಂಜ್ಗಳು ಮುಗ್ದೋಗಿರುತ್ತೆ. ಅಷ್ಟೇ ಅಲ್ಲದೆ ಅವನಿಗೆ ಅವನ ಮನೆತನದ ಹೆಸರು ಕೂಡ ಸಿಕ್ಕಿರುತ್ತೆ. ಹೀಗೆ ಎಲ್ಲಾ ಪ್ರಾಬ್ಲಮ್ ಮುಗಿದ್ಮೇಲೆ ಪುಷ್ಪ 2ನ ಕೊನೆಯಲ್ಲಿ ಮತ್ತೊಬ್ಬ ವಿಲನ್ ನ ಎಂಟ್ರಿ ಆಗುತ್ತೆ. ಅಂದ್ರೆ ಇದು ಪಾರ್ಟ್ 3ಗೆ ಲೀಡ್ ಆಗಿರುತ್ತೆ. ಇನ್ನು ತುಂಬಾ ಸಿಮಿಲಾರಿಟೀಸ್ ಗಳಿದೆ. ಅಂದ್ರೆ ಪುಷ್ಪ ಪಾರ್ಟ್ 1ನಲ್ಲೂ ಕೂಡ ವಿಲನ್ ಎದುರಾಕೊಂಡ್ಮೇಲೆ ಕೊನೆಗೆ ಮದ್ವೆ ಜೊತೆ ಮೂವಿ ಎಂಡ್ ಆಗುತ್ತೆ. ಸೇಮ್ ಪಾರ್ಟ್ 2ನಲ್ಲೂ ಕೂಡ ಪುಷ್ಪ ವಿಲನ್ ನ ಸಾಯಿಸಿದ್ಮೇಲೆ ಮೂವಿ ಮದ್ವೆ ಜೊತೆ ಎಂಡ್ ಆಗುತ್ತೆ. ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಪುಷ್ಪ ಪಾರ್ಟ್ 2 ಅದರ ಪಾರ್ಟ್ 1 ರೀಮೇಕ್. ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ. ನಿಮ್ಗೇನಾದ್ರೂ ಸಿಮಿಲಾರಿಟೀಸ್ಗಳು ಇನ್ನೂ ಏನಾದ್ರೂ ಕಾಣಿಸಿದ್ರೆ ಅದನ್ನ ಏನು ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ. ನನ್ನ ಚಾನಲ್ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ